ಹಲೋ ಎವ್ರಿವನ್, ಹೋಪ್ ಯು ಆರ್ ಡೂಯಿಂಗ್ ಗುಡ್. ಐ ಆಮ್ ಯ ಮಿಸ್ಟಿಕ್ ಆರ್ಕೈವರ್. ನಾನು ನಿಮ್ಮ ಮಿಸ್ಟಿಕ್ ಆರ್ಕೈವರ್. ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡೋಕ್ಕೆ ಹೊರಟಿರೋ ವಿಷಯ ಬಂದ್ಬಿಟ್ಟು ಸಾಹೇನ್ ಅನ್ನುವ ಹಬ್ಬದ ಬಗ್ಗೆ. ಯಾವುದಿದು ಸಾಹೇನ್ ಅನ್ನೋ ಹಬ್ಬ? ನಾವಿವತ್ತೇ ಮೊದಲನೇ ಸಲ ಹಬ್ಬದ ಹೆಸರು ಕೇಳ್ತಿರೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆದರೆ ನೀವು ಹ್ಯಾಲೋವೀನ್ ಅನ್ನೋ ಹಬ್ಬದ ಹೆಸರು ಕೇಳೇ ಇರ್ಬೋದಲ್ವಾ? ಸೊ ಇವತ್ತು ನಾನು ಈ ಸಾಹೇನ್ ಅನ್ನೋ ಹಬ್ಬನೇ ಕಾಲಕ್ರಮೇಣವಾಗಿ ಹ್ಯಾಲೋವೀನ್ ಆಗಿ ಬದಲಾಯಿತು ಅಂತ ಹೇಳಿದರೆ ನೀವು ನಂಬ್ತೀರಾ? ಆದರೆ ನಂಬಲೇಬೇಕು, ಯಾಕಂದರೆ ಅದೇ ಸತ್ಯ. ಹೌದು ಸ್ನೇಹಿತರೆ, ಈ ಸಾಹೇನ್ ಅನ್ನೋ ಐರಿಷ್ ಹಬ್ಬನೇ ಕಾಲಕ್ರಮೇಣವಾಗಿ ಹ್ಯಾಲೋವೀನ್ ಆಗಿ ಬದಲಾಗುತ್ತೆ. ಈ ಹಬ್ಬಕ್ಕೆ ಆ ಬದಲಾವಣೆಯ ಬಣ್ಣ ಬಳ್ದವ್ರು ಯಾರು, ಯಾಕೆ ಪರಿವರ್ತನೆ ಆಯಿತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ನಾವು ಲೆಟ್ಸ್ ಗೋ ಬ್ಯಾಕ್ ಇನ್ ಟೈಮ್. ಸುಮಾರು 2500 ವರ್ಷಗಳ ಹಿಂದೆ ಐರ್ಲ್ಯಾಂಡ್ ತುಂಬಾ ಖುಷಿಯಾಗಿ ಕೃಷಿನೇ ದೇವರು ಅಂತ ನಂಬ್ಕೊಂಡು ಬದುಕ್ತಿದ್ದಂಥ ಜನ. ಇವರ ಆಚರಣೆಗಳು ಕೂಡ ತುಂಬಾ ವಿಭಿನ್ನ. ಈ ಆಚರಣೆಗಳಲ್ಲಿ ಒಂದು ಸಾಹೇನ್. ಈ ಸಾಹೇನ್ನ ಕೆಲ್ಟಿಕ್ ಫೆಸ್ಟಿವಲ್ ಅಂತ ಕೂಡ ಕರೀತಾರೆ. ಈ ಕೆಲ್ಟ್ಸ್ ಅಂತ ಯಾರನ್ನ ಅಂತಾರೆ ಅಂದರೆ, ವೆಸ್ಟ್ರನ್ ಯುರೋಪಿಂದ ಮೈಗ್ರೇಟ್ ಆಗಿ ಬಂದುಬಿಟ್ಟು ಏನ್ಷಿಯಂಟ್ ಬ್ರಿಟನ್ನಲ್ಲಿ ವಾಸಿಸುತ್ತಿದ್ದಂಥ ಜನರನ್ನು ಕೆಲ್ಟ್ಸ್ ಅಂತ ಕರೀತಾರೆ. ಕೆಲ್ಟ್ಸ್ ಅಂತ ಯೂಶ್ವಲಿ ಕರೆಯೋದು ಏನ್ಷಿಯಂಟ್ ಐರಿಷ್, ಸ್ಕಾಟಿಷ್ ಮತ್ತು ವೇಲಿಷ್ ಜನರ ಗುಂಪಿಗೆ. ಬಟ್ ಈ ಸಾಹೇನ್ನ ಶುರು ಮಾಡಿದ್ದು ಐರಿಷ್ ಕೆಲ್ಟಿಕ್ ಜನ. ಸೊ ಆದ್ದರಿಂದ ಇದನ್ನು ಐರಿಷ್ ಕೆಲ್ಟಿಕ್ ಫೆಸ್ಟಿವಲ್ ಅಂತೇಳಿ ಹೇಳ್ತಾರೆ. ಇವರು ಸುಗ್ಗಿ ಕಾಲದ ಅಂತ್ಯ ಮತ್ತು ಚಳಿಗಾಲದ ಪ್ರಾರಂಭ ಅನ್ನೋ ಸಂಕೇತವಾಗಿ ಈ ಸಾಹೇನ್ ಅನ್ನುವ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಸಾಹೇನ್ ಹಬ್ಬದ ಇನ್ನೊಂದು ವೈಶಿಷ್ಟ್ಯತೆ ಏನು ಅಂದರೆ, ಐರಿಷರ ನಂಬಿಕೆಯ ಪ್ರಕಾರ ಅಕ್ಟೋಬರ್ 31ರಂದು ಆತ್ಮಗಳ ಲೋಕಕ್ಕೂ ಮತ್ತು ಮನುಷ್ಯರ ಲೋಕಕ್ಕೂ ಮಧ್ಯ ಇರೋವಂಥ ಗೋಡೆ ತುಂಬ ಸಣ್ಣದಾಗೋಗುತ್ತೆ. ಅವತ್ತಿನ ದಿನ ಆತ್ಮಗಳು ಮನುಷ್ಯರ ಲೋಕದಲ್ಲಿ ಸಂಚಾರ ಬೆಳೆಸುತ್ತೆ ಅಂತ ಅವ್ರು ನಂಬ್ತಿದ್ರು. ಸೊ ಆದ್ದರಿಂದ ಅವರ ಪಿತೃದೇವತೆಗಳು ಅವರನ್ನು ನೋಡೋಕ್ಕೆ ಬರ್ತಾರೆ. ಹಾಗೆ ಅವರನ್ನು ನೋಡಲು ಬಂದ ಪಿತೃದೇವತೆಗಳಿಗೆ ಖುಷಿ ಪಡಿಸೋಕ್ಕೆ ಅಂತ ಅವರು ಬೆಳೆದಿರೋ ಅಂಥ ಬೆಳೆನ ಮತ್ತು ಮಧುಪಾನನ ಮತ್ತು ವಿವಿಧ ಬಗೆಯ ಖಾದ್ಯಗಳನ್ನ ಮನೆಯಿಂದ ಹೊರಗಡೆ ಅಲಂಕಾರ ಮಾಡಿಬಿಟ್ಟು ಇಡ್ತಿದ್ರು. ಯಾಕಂದರೆ ಬಂದಿರೋ ಅಂಥ ಆತ್ಮ ಮನೆಯೊಳಗೆ ಬರದೇ ಇರಲಿ ಅಂತೇಳಿ ಅವರು ಹಾಗೆ ಮಾಡ್ತಿದ್ರು. ಇನ್ನು ಅವರು ವಿಚಿತ್ರವಾದ ಉಡುಪುಗಳನ್ನ ಧರಿಸ್ತಿದ್ರು. ವಿಚಿತ್ರವಾದ ಪ್ರಾಣಿಗಳ ಥರ, ಸತ್ತೋಗಿರೋ ಅಂಥ ಹೆಣದ ಥರ, ಇಲ್ಲ ದೆವ್ವಗಳ ಥರ ರೆಡಿ ಆಗ್ತಿದ್ರು. ಇದೆಲ್ಲ ಏನಕ್ಕೆ ಅಂತ ಅಂದರೆ, ಆತ್ಮಗಳ ಲೋಕದಿಂದ ಬಂದಿರುವಂಥ ಆತ್ಮಗಳಲ್ಲಿ ಯಾವುದಾದ್ರೂ ಕೆಟ್ಟ ಆತ್ಮ ಇದ್ದರೆ ಅದು ಅವರಿಗೆ ಹಾನಿ ಮಾಡಬಾರ್ದು, ಆ ಆತ್ಮಕ್ಕೆ ದಾರಿ ತಪ್ಪಿಸುವಂಥ ಒಂದು ಕೆಲಸ ಅಂತ ಹೇಳ್ಬೋದು. ಆ ವೇಷಭೂಷಣಗಳನ್ನ ನೋಡಿಬಿಟ್ಟು ಇದು ಯಾವುದೋ ಒಂದು ಆತ್ಮ ನಂತರನೇ ಅಂಥೇಳಿ ಆ ಆತ್ಮ ತಿಳ್ಕೊಂಡ್ಬಿಟ್ಟು ಇವ್ರನ್ನ ಹಾನಿ ಮಾಡ್ದಿದ್ದಂಗೆ ಹಾಗೆ ಹೊರಟೋಗುತ್ತೆ ಅಂತ ಆ ನಂಬಿಕೆಯಿಂದ ಅವ್ರು ಆ ಥರ ಮಾಡ್ತಾಯಿದ್ರು. ಮತ್ತು ಅವತ್ತಿನ ದಿನ ರಾತ್ರಿ ಜನರೆಲ್ಲ ಸೇರಿಬಿಟ್ಟು ಬಾನ್ ಫೈರ್ನ ಸೆಟ್ ಮಾಡ್ತಿದ್ರು. ಆ ಬೆಂಕಿ ಸುತ್ತಲೂ ತುಂಬ ಖುಷಿಯಿಂದ ಕುಣಿದು ಕುಪ್ಪಳಿಸ್ತಾ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ರು. ಮತ್ತು ಇನ್ನೊಂದು ವಿಚಿತ್ರ ಏನಂತ ಅಂದರೆ, ಅವರ ನಂಬಿಕೆಯ ಪ್ರಕಾರ ಅವತ್ತಿನ ದಿನ ರಾತ್ರಿ ಯಾರು ಚೆನ್ನಾಗಿ ಕುಡಿತಾರೋ, ಚೆನ್ನಾಗಿ ತಿಂತಾರೋ ಅವರಿಗೆ ದೇವರ ಧ್ವನಿ ಮತ್ತು ಆತ್ಮಗಳ ಧ್ವನಿ ಕೇಳಿಸುತ್ತೆ ಅಂತ ಅವ್ರು ನಂಬ್ತಿದ್ರು. ಮತ್ತು ಅವ್ರಿಗೆ ಆ ದೇವರ ಜೊತೆ ಸಂಭಾಷಣೆ ನಡೆಸಬೇಕಾದ್ರೆ ಮುಂದೆ ನಡೆಯೋ ಘಟನೆಗಳ ಬಗ್ಗೆ ಮಾಹಿತಿ ಸಿಗ್ತಿತ್ತು ಅಂತ ಹೇಳ್ತಾರೆ. ಅಂದರೆ ಮುಂದೆ ಅವರಿಗೆ ಬೆಳೆ ಆಗುತ್ತೋ ಇಲ್ವೋ ಸರಿಯಾದ ಸಮಯಕ್ಕೆ, ಇಲ್ಲ ಮುಂದೆ ಅವ್ರಿಗೆ ಯಾವುದಾದ್ರೂ ಸಾಂಕ್ರಾಮಿಕ ಕಾಯಿಲೆ ಬರೋ ಅಂಥ ಸಂಭವ ಇದೆನಾ, ಆಗ ಜನರನ್ನು ಹೇಗೆ ರಕ್ಷಿಸ್ಕೊಳ್ಬೇಕು, ಈ ಥರವಾದಂಥ ಪ್ರಶ್ನೆಗಳಿಗೆ ಉತ್ತರಗಳು ಸಿಗ್ತಿತ್ತು ಅಂತ ಹೇಳ್ತಾರೆ. ಬಿಕಾಸ್ ನಮಗೆ ಇವತ್ತಿರೋ ಅಂಥ ಸೈಂಟಿಫಿಕ್ ಮೆಷರ್ಸ್ ಅವಾಗ ಇರಲಿಲ್ಲ. ಮುಂದೆ ಆಗೋದನ್ನ ಅವ್ರು ತಿಳ್ಕೋಬೇಕು ಅಂತ ಅಂದರೆ ಅವರಿಗೆ ಇಂಥ ಆಚರಣೆಗಳೊಂದೇ ಮಾರ್ಗ ಆಗಿರ್ತಿತ್ತು. ಸೊ ಈ ಆಚರಣೆಗಳ ಮುಖಾಂತರ ಮುಂದೆ ನಡಿಬೋದಾದಂಥ ಘಟನೆಗಳನ್ನ ತಿಳ್ಕೊಳ್ಳೋ ಅಂಥ ಪ್ರಯತ್ನ ಅವರು ಮಾಡ್ತಾಯಿದ್ರು.
ಇನ್ನು ನಾನು ಈ ಸಾಹೇನ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಾಗ ಡೀಪ್ ರಿಸರ್ಚ್ ಮಾಡೋ ಟೈಮಲ್ಲಿ ಹೊರಬಂದಂಥ ಒಂದು ಭಯಾನಕ ಸತ್ಯ. ಇದಕ್ಕೆ ಐತಿಹಾಸಿಕ ಪುರಾವೆಗಳಿಲ್ವಾದರೂ ಕೂಡ ಜನ್ರೇಷನಿಂದ ಜನ್ರೇಷನ್ಗೆ ಹೇಳ್ಕೊಂಬಂದಂಥ ಕತೆಗಳು, ಜಾನಪದ ಕತೆಗಳಲ್ಲಿ ಇವಾಗಲೂ ಕೂಡ ಈ ವಿಷಯನ ನಾವು ಕಾಣ್ಬೋದು. ಆ್ಯಂಡ್ ಲೋಕಲ್ ಜನ ಕೂಡ ಇದನ್ನು ಸತ್ಯ ಅಂತಲೇ ನಂಬ್ತಾರೆ. ಅದೇನು ಅಂತ ಅಂದರೆ, ಸಾಹೇನ್ ಹಬ್ಬದ ದಿನದಂದು ಆತ್ಮಗಳ ಲೋಕದಿಂದ ಮನುಷ್ಯರ ಲೋಕಕ್ಕೆ ಆತ್ಮಗಳು ಬರ್ತವೆ ಅಂತ ಅವ್ರು ನಂಬಿದ್ರಿಂದ ಆ ಆತ್ಮ ಬಂದಿರೋ ಟೈಮಲ್ಲಿ ಯಾವುದೇ ಕೆಟ್ಟ ಘಟನೆಗಳು ಸಂಭವಿಸಬಾರ್ದು ಅಂತೇಳ್ಬಿಟ್ಟು ಅವರು ತುಂಬಾ ಕಠಿಣವಾದಂಥ ನಿಯಮ ನಿಷ್ಠೆನ ಫಾಲೋ ಮಾಡ್ತಾಯಿದ್ರು. ಸೊ ಯಾರಾದರೂ ಕೂಡ ಅಜಾಗರೂಕತೆಯಿಂದ ಆ ನಿಯಮ ನಿಷ್ಠೆನ ಕರೆಕ್ಟಾಗಿ ಫಾಲೋ ಮಾಡೋಕ್ಕೆ ಆಗಲಿಲ್ಲ ಅಂತಂದರೆ, ಅದರೊಳಗೆ ಏನಾದರೂ ತಪ್ಪು ಮಾಡಿದ್ರು ಅಂತಂದರೆ, ಇಲ್ಲ ಯಾರ್ದಾದ್ರೂ ಮನೆಯಲ್ಲಿ ಹಬ್ಬ ಆಚರಣೆನೇ ಮಾಡಿಲ್ಲ ಅಂತಂದರೆ ಅಂಥವ್ರಿಗೆ ಮರಣದಂಡನೆವರೆಗೂ ಶಿಕ್ಷೆಗಳಾಗಿವೆ ಅಂತೆ. ಜಸ್ಟ್ ಇಮ್ಯಾಜಿನ್, ನನಗೆ ಈ ವಿಷಯ ಕೇಳ್ತಿದ್ದಂಗೆ ಗೂಸ್ ಬಂಪ್ಸ್ ಬಂತು. ಜಸ್ಟ್ ಇಮ್ಯಾಜಿನ್, ಒಂದು ಹಬ್ಬನ ಸರಿಯಾಗಿ ಆಚರಣೆ ಮಾಡಲಿಲ್ಲ ಅಂದಿದ್ದಕ್ಕೆ ಒಂದು ಕುಟುಂಬನ ಸಾಯಿಸೋದು, ಒಂದು ಜೀವನ ತೆಗಿಯೋದು ಅಂದರೆ ಇವ್ರಿಗೆ ಇದು ಹಬ್ಬವಾಗಿರಲಿಲ್ಲ, ಇದು ಒಂದು ಜೀವನದ ಭಾಗವಾಗಿತ್ತು. ಮತ್ತು ಇವರು ಸರ್ವೈವಲ್ಗೋಸ್ಕರ ಮಾಡ್ತಿರೋ ಅಂಥ ಒಂದು ಯುದ್ಧ ಅನ್ನೋ ಥರ ಇದನ್ನು ಭಾವಿಸ್ತಾ ಇದ್ರು. 9th ಸೆಂಚುರಿ ಫ್ರೆಂಚ್ ಮಾನಿಸ್ಟ್ರಿಯ ಸೈಂಟ್ ಒಡಿಲೋ ಅವರ ಕಣ್ಣು ಈ ಸಾಹೇನ್ ಹಬ್ಬದ ಆಚರಣೆಯ ಮೇಲೆ ಬೀಳುತ್ತೆ. ಆವಾಗ ಸೈಂಟ್ ಒಡಿಲೋ ಅವರಿಗೆ ಈ ಹಬ್ಬನ ಕ್ರಿಶ್ಚಿಯನೈಸೇಷನ್ ಮಾಡುವಂಥ ಆಲೋಚನೆ ತಲೆಯಲ್ಲಿ ಹೊಳೆಯುತ್ತೆ. ಸೊ ಆವಾಗ ಅವರು ಅವರ ಜನರ ಜೊತೆ ಮಾತನಾಡಿ, ಮಾನಿಸ್ಟ್ರಿಯಲ್ಲಿ ಬೇರೆ ಜೊತೆಯಲ್ಲಿರುವಂಥ ಎಲ್ಲ ಸೈಂಟ್ಸ್ ಜೊತೆಗೆ ಮಾತನಾಡಿ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಅದೇನು ಅಂತ ಅಂದರೆ, ಅವರು ಆಲ್ ಸೋಲ್ಸ್ ಡೇ ಅನ್ನುವ ದಿನವನ್ನು ಆಚರಣೆಗೆ ತರ್ತಾರೆ. ಸೊ ಈ ದಿನ ಬಂದ್ಬಿಟ್ಟು November 2 ಆಲ್ ಸೋಲ್ಸ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಸಾಹೇನ್ ಹಬ್ಬದ ಆಚರಣೆ ಆಗುವುದು October 31. ಸೊ ಈ ಆಲ್ ಸೋಲ್ಸ್ ಡೇ ಹಬ್ಬನ ಅವರು ಆಚರಣೆಗೆ ತರೋದು November 2. ಸೊ ಇಲ್ಲಿ ಬರೀ 2 ದಿನದ ಅಂತರದಲ್ಲಿ ಈ ಹಬ್ಬಗಳು ನಡೀತಿದೆ. ಸೊ ಇದನ್ನು ತುಂಬ ಚೆನ್ನಾಗಿ ಯೋಚನೆ ಮಾಡಿ, ಮತ್ತು ಅವರು ಇನ್ನೊಂದು ಏನು ಮಾಡ್ತಾರೆ ಅಂತ, November 2 ಆಲ್ ಸೋಲ್ಸ್ ಡೇ ಅಂತ ಮಾಡಿದ್ರಲ್ವಾ, ಸೊ ಹಾಗೆ November 1 ಆಲ್ ಸೈಂಟ್ಸ್ ಡೇ ಅಂತ ಮಾಡ್ತಾರೆ. ಆಲ್ ಸೈಂಟ್ಸ್ ಡೇನ ಹ್ಯಾಲೋಸ್ ಡೇ ಅಂತ ಕೂಡ ಕರೀತಾರೆ. ಮತ್ತು October 31 ಹ್ಯಾಲೋಸ್ ಈವ್ ಅಂತೇಳಿ ಸೆಲೆಬ್ರೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಸೆಲೆಬ್ರೇಷನ್ಸ್ ಎಲ್ಲ ಅಫಿಷಿಯಲಿ ಜಾರಿಗೆ ಬಂದರೂ ಕೂಡ ಆ ಕಾಲಘಟ್ಟದಲ್ಲಿ ಅಷ್ಟೊಂದು ಪಾಪ್ಯುಲಾರಿಟಿನ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಸೊ ಆದ್ದರಿಂದ ಆ ಕಾಲಘಟ್ಟದಲ್ಲಿ ಅದು ಸಾಹೇನ್ನ ಹಿಂದಿಕ್ಕಾಗೋದಿಲ್ಲ. ಹೀಗೆ ಎಲ್ಲ ನಾರ್ಮಲ್ ಆಗಿದೆ, ನಾವು ಖುಷಿಯಾಗಿದ್ದೀವಿ ಅಂತ ಯೋಚನೆ ಮಾಡ್ಕೊಂಡಿದ್ದ ಜನರ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬರುತ್ತೆ. ಆ ತಿರುವು ಬರೋದು 1845. ಐರ್ಲ್ಯಾಂಡ್ನಲ್ಲಿ ಭೀಕರ ಬರಗಾಲ, ತಿನ್ನಲು ಆಹಾರವಿಲ್ಲ, ದನಕರುಗಳಿಗೆ ಮೇವಿಲ್ಲ, ಕುಡಿಯಲು ನೀರಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಐರ್ಲ್ಯಾಂಡ್ನ ಜನ ವಲಸೆ ಹೋಗೋಕ್ಕೆ ಶುರು ಮಾಡ್ತಾರೆ. ಅದರೊಳಗೆ ಅರ್ಧ ಜನ ಕೆನಡಾಗೆ ಹೋದರೆ ಇನ್ನರ್ಧ ಜನ ಅಮೆರಿಕದತ್ತ ಮುಖ ಮಾಡ್ತಾರೆ. ಈ ರೀತಿಯಾಗಿ ಅಮೆರಿಕಾಗೆ ವಲಸೆ ಬಂದ ಐರಿಷ್ ಜನರ ಸಂಖ್ಯೆ ಸುಮಾರು 10 ಲಕ್ಷಕ್ಕಿಂತ ಜಾಸ್ತಿ ಆಗಿತ್ತು. ಐರ್ಲ್ಯಾಂಡಿಂದ ಅಮೆರಿಕಾಗೆ ಹೋದಂಥ ಐರಿಷ್ ಜನ ಅವ್ರ ಜೊತೆಗೆ ತಮ್ಮ ಹಬ್ಬಗಳನ್ನೂ ಆಚರಣೆಗಳನ್ನೂ ತಗೊಂಡು ಹೋಗ್ತಾರೆ. ಸೊ ಅಲ್ಲಿ ಅವರು ಸಾಹೇನ್ ಹಬ್ಬವನ್ನು ಸೆಲೆಬ್ರೇಟ್ ಮಾಡಬೇಕಂದ್ರೆ ಅವರು ಟರ್ನಿಪ್ಗೆ ಬದಲಾಗಿ ಪಂಪ್ಕಿನ್ನ ಯೂಸ್ ಮಾಡ್ತಾರೆ. ಪಂಪ್ಕಿನ್ನಲ್ಲಿರೋ ತಿರುಳೆಲ್ಲ ಹೊರಗಡೆ ತೆಗೆದುಬಿಟ್ಟು ಅದನ್ನು ಮನುಷ್ಯನ ಕ್ರೀಪಿ ಫೇಸ್ ಥರ ಅದರೊಳಗೆ ಕೆತ್ತುತ್ತಾರೆ. ಸೊ ಅದೇ ಥರ ಅವರು ಐರ್ಲ್ಯಾಂಡಲ್ಲಿದ್ದಾಗ ಟರ್ನಿಪ್ನ ಯೂಸ್ ಮಾಡಿಬಿಟ್ಟು, ಅಂದರೆ ಕೆಲವೊಂದು ಕಡೆ ಕೆಂಪು ಮೂಲಂಗಿ ಅಂತಾರೆ, ಮೂಲಂಗಿ ಥರ ಇರುತ್ತೆ ಬಟ್ ಕೆಂಪಗಿರುತ್ತೆ ಅದು. ಸೊ
ಅದನ್ನು ಬಳಸ್ಬಿಟ್ಟು ಅವರು ಈ ಮನುಷ್ಯನ ವಿಲಕ್ಷಣವಾದಂಥ ಮುಖನ ಕೆತ್ತುತ್ತಿದ್ರು ಟರ್ನಿಪ್ಪಲ್ಲಿ. ಬಟ್ ಅಮೇರಿಕಾಗ ಅವ್ರು ಬಂದಾಗ ಇಲ್ಲಿ ಹೇರಳವಾಗಿ ಕುಂಬಳಕಾಯಿಗಳು ಬೆಳೆಯೋದನ್ನು ಅವ್ರು ನೋಡ್ತಾರೆ. ಅವ್ರಿಗೊಂದು ಆಲೋಚನೆ ಬರುತ್ತೆ, ಏನಂದರೆ ಈ ಕುಂಬಳಕಾಯಿ ಗಾತ್ರದಲ್ಲಿ ದೊಡ್ಡದಿರುತ್ತೆ. ಸೊ ಇದರೊಳಗೆ ಮನುಷ್ಯನ ಮುಖನ ಕೆತ್ತಿದ್ರೆ ಅದು ಇನ್ನೂ ಚೆನ್ನಾಗಿ ಕಾಣುತ್ತೆ, ಒಳಗಡೆ ಲೈಟ್ ಎಲ್ಲ ಬಿಟ್ಟರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಯೋಚನೆ ಮಾಡಿಬಿಟ್ಟು ಅವರು ಡೆಕೋರೇಷನ್ಗೆ ಟರ್ನಿಪ್ಗಿಂತ ಪಂಪ್ಕಿನ್ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಪಂಪ್ಕಿನ್ನ ಚೂಸ್ ಮಾಡ್ತಾರೆ. ಅಮೇರಿಕಾದಲ್ಲಿ ಐರಿಷ್ ಜನ ಸೆಲೆಬ್ರೇಟ್ ಮಾಡ್ತಿದ್ದಂಥ ಸಾಹೇನ್ ಹಬ್ಬವನ್ನು ನೋಡಿದಂತಹ ಅಮೇರಿಕನ್ರಿಗೆ ತುಂಬ ಆಶ್ಚರ್ಯ ಆಗುತ್ತೆ ಮತ್ತು ಕುತೂಹಲ ಆಗುತ್ತೆ. ಅವರು ಸಹ ಈ ಹಬ್ಬದಲ್ಲಿ ಭಾಗವಹಿಸಬೇಕು ಅನ್ನೋ ಆಸಕ್ತಿ ಅವರಿಗೆ ಬರುತ್ತೆ. ಆದರೆ ಅಮೇರಿಕನ್ರಿಗೆ ಒಂದು ಸಮಸ್ಯೆ ಎದುರಾಗುತ್ತೆ. ಅದೇನಂತ ಅಂದರೆ, ಕ್ರಿಶ್ಚಿಯನೇತರ ಹಬ್ಬವನ್ನು ಹೇಗೆ ನಾವು ನಮ್ಮ ದೇಶದಲ್ಲಿ ಸೆಲೆಬ್ರೇಟ್ ಮಾಡೋದು, ನಾವೇನಿದ್ರೂ ಕ್ರಿಶ್ಚಿಯಾನಿಟಿನ ಮಾತ್ರ ಪ್ರಮೋಟ್ ಮಾಡಬೇಕು ಅನ್ನೋ ಯೋಚನೆ ಅವ್ರ ತಲೆಯಲ್ಲಿ ಬರುತ್ತೆ. ಸೊ ಈ ಥರದ ಯೋಚನೆ ಅವ್ರ ತಲೆಯಲ್ಲಿ ಬಂದಾಗ ಅವ್ರ ಗಮನಕ್ಕೆ ಒಂದು ವಿಷಯ ಬರುತ್ತೆ. ಅದೇನಂತ ಅಂದರೆ, 9ನೇ ಸೆಂಚುರಿಯಲ್ಲಿ ಫ್ರೆಂಚ್ ಮೊನೆಸ್ಟ್ರಿ ಅವರು ಸಾಹೇನ್ನ ಕ್ರಿಶ್ಚಿಯನೈಸೇಷನ್ ಮಾಡಬೇಕು ಅಂತ ಟ್ರೈ ಮಾಡಿ ವಿಫಲ ಆಗಿರೋಂಥ ವಿಷಯ. ಸೊ ಈ ವಿಷಯ ಅವರ ಗಮನಕ್ಕೆ ಬಂದಾಗ ಅವರೇನು ಅಂದ್ಕೊಳ್ತಾರೆ ಅಂದರೆ, 9ನೇ ಸೆಂಚುರಿಯಲ್ಲಿ ವಿಫಲ ಆಗಿರೋವಂಥ ವಿಷಯನ ನಾವಿವಾಗ ಸಫಲ ಮಾಡಿ ತೋರಿಸೋಣ. ಅವರು ಅಕ್ಟೋಬರ್ 31 ಹ್ಯಾಲೋಸ್ ಈವ್ ಡೇ ಆಗಿ ಸೆಲೆಬ್ರೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಪ್ರಪಂಚದಾದ್ಯಂತ ತುಂಬಾ ಪ್ರಚಾರ ಕೊಡ್ತಾರೆ. ಸೊ ಈ ರೀತಿಯಾಗಿ ಕಾಲಕ್ರಮೇಣವಾಗಿ ಹ್ಯಾಲೋಸ್ ಈವ್ ಡೇ ಇಂದ ಹ್ಯಾಲೋವೀನ್ ಡೇ ಆಗಿ ಅದು ಪರಿವರ್ತನೆಯಾಗುತ್ತೆ. ಸೊ ಇದಾಗಿತ್ತು ಸಾಹೇನಿಂದ ಹ್ಯಾಲೋವೀನ್ ಡೇ ಆಗಿ ಪರಿವರ್ತನೆ ಆಗುವಂಥ ಜರ್ನಿ. ಸೊ ಈ ರೀತಿಯಾಗಿ ಸಾಹೇನ್ ಎಂಬ ಐರಿಷ್ ಜನರ ಆಚರಣೆ ಇತಿಹಾಸದಲ್ಲಿ ಲೀನವಾಗಿಬಿಡುತ್ತೆ ಮತ್ತು ಹ್ಯಾಲೋವೀನ್ನ ರೇಸ್ ಆಗುತ್ತೆ. ಈ ವಿಡಿಯೋನ ನೋಡಿರೋ ನಿಮ್ಗೇನು ಅನಿಸುತ್ತೆ? ಸಾಹೇನ್ ಥರನೇ ಸೆಲೆಬ್ರೇಟ್ ಮಾಡಬೇಕಿತ್ತಾ ಅಥವಾ ಹ್ಯಾಲೋವೀನ್ ಆಗಿ ಸೆಲೆಬ್ರೇಟ್ ಮಾಡ್ತಿರೋದು ಸರಿನಾ? ನಿಮ್ಮ ಅಭಿಪ್ರಾಯನ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಮುಂದಿನ ವಾರ ಹೊಸ ವಿಡಿಯೋ ಜೊತೆಗೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.